ಈಗಿನ ರಾಜ್ಯ ಸರ್ಕಾರದಲ್ಲಿಯೂ 40% ಕಮಿಷನ್ ದಂಧೆ ನಡೆಯುತ್ತಿದೆ ಎನ್ನುವುದು ನಿಜವಾದರೆ ರಾಜ್ಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣ ತಮ್ಮ ಬಳಿ ಇದ್ದ ದಾಖಲೆ ಇದ್ದರೆ ಈ ನಿಟ್ಟಿನಲ್ಲಿ ರಚಿಸಲಾಗಿರುವ ಆಯೋಗದ ಎದುರು ಸಲ್ಲಿಸಲಿ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದರು. ಕಲಬುರಗಿ ನಗರದ ಐವನ್ಶಾಹಿ ಅತಿಥಿ ಗೃಹದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೆಂಪಣ್ಣ ಅವರ ಬಳಿ ಅಂತಹ ಯಾವುದೇ ದಾಖಲೆ ಇದ್ರೂ ಬಿಡುಗಡೆ ಮಾಡಬೇಕು. ಈ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಕೇಳಿ ಬಂದ 40% ಕಮಿಷನ್ ಕುರಿತ ದೂರುಗಳ ವಿಚಾರಣೆಗೆ ಈಗಾಗಲೇ ಪುಸ್ತಕ ಸರ್ಕಾರ ಆಯೋಗ ರಚಿಸಿ ಆ ಆಯೋಗ ಇನ್ನೂ ಜೀವಂತವಾಗಿದೆ. ಆಯೋಗದ ಎದುರು ಕೆಂಪಣ್ಣ ಅವರಾಗಲಿ ರಾಜ್ಯದ ಸಾಮಾನ್ಯ ಜನರಾಗಲಿ ದೂರು ಸಲ್ಲಿಸಿದ್ರೆ ಖಂಡಿತ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸದ್ಯಕ್ಕೆ ರಾಜ್ಯದಲ್ಲಿ ನಾವು ಪಾರದರ್ಶಕ ಆಡಳಿತ ನಡೆಸುತ್ತಿದ್ದೇವೆ. ಸಣ್ಣ ತಪ್ಪು ಆಗಿದ್ರೂ ದಾಖಲೆ ನೀಡಲಿ. ಈಗ ಸುಮಾರು 4-5 ವರ್ಷಗಳ ನಂತರ ಜನರು ವಿಧಾನಸೌಧಕ್ಕೆ ಬರುತ್ತಿದ್ದಾರೆ. ಈ ಹಿಂದಿನ ಬಿಜೆಪಿ ಸರ್ಕಾರ ವಿಧಾನಸೌಧವನ್ನು ವ್ಯಾಪಾರ ಸೌಧ ಮಾಡಿತ್ತು. ನಾವು ಬಂದ ಮೇಲೆ ಪ್ರಜಾಸೌಧ ಮಾಡಿದ್ದೇವೆ ಅನ್ನೋದಕ್ಕೆ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧ ಎದುರು ನಡೆಸಿದ ಜನಸ್ಪಂದನ ಕಾರ್ಯಕ್ರಮವೇ ಸಾಕ್ಷಿ ಎಂದರು. ಕೆಂಪಣ್ಣ ಅವರಿಗೆ ತಾವೇ ಕೇಳಬಹುದು. ನಮ್ಮ ಇಲಾಖೆ ಇದೆ, ಅವರೇ 8 ಸರಿ ನಮ್ಮ ಹತ್ರ ಮಾತನಾಡಿದ್ದಾರೆ. ಎಲ್ಲ ಯಾವುದು ಕಾಂಟ್ರಾಕ್ಟರ್ಸ್ ಪೇಮೆಂಟ್ಸ್ ಬಗ್ಗೆ ಇರಬೇಕು. ಸರ್ಕಾರದಿಂದ ಬಿಡುಗಡೆ ಆದ 1 ರೂಪಾಯಿ ಕೂಡ ನೇರವಾಗಿ ನಾವು ಕೊಡ್ತಾ ಇದ್ದೀವಿ. ಕೆಲವುದು ಬೇಸ್ಡ್ ಆನ್ ಸೀನಿಯಾರಿಟಿ, ಕೆಲವು ಬೇಸ್ಡ್ ಆನ್ ಏನೋ ಅನುಕಂಪದ ಆಧಾರ, ಬೇರೆ ಬೇರೆ ರೀತಿಯಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗ ಕಮಿಷನನ್ನು ಕೂಡ ನಾವು ಕೂಡಿಸಿದ್ದೀವಿ. ಏನಾದರೂ ಅಂಥದ್ದು ಏನಾದರೂ ಇದ್ದರೆ, ಹೌದಪ್ಪ ಯಾರನ್ನ ದುಡ್ಡು ತೊಗೋತಾ ಇದ್ದರೆ, ಯಾರನ್ನ ಇದು ಮಾಡಿದ್ರೆ ಅವ್ರಿಗೆ ಆಗ್ರಹಿಸ್ತಾ ಇದ್ದೀವಿ. ಎಂಟೈರ್ ಅಸೋಸಿಯೇಷನ್ದವರಿಗೆ ಹೋಗಿ ಅಲ್ಲಿ ಕೊಡಿ. ಬಿ ಜೆ ಪಿ ಥರ ನಾವು ಭ್ರಷ್ಟಾಚಾರನೇ ಇಲ್ಲ, ಅದೆಲ್ಲ ನಾವು ಕಡಿವಾಣ ಮಾಡಿಬಿಟ್ಟಿದ್ದೀವಿ, ನಾವು ಇದು ಅಲ್ಲ. ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ನಡೀತಾ ಇಲ್ಲ. ಇನ್ನೂ ಕೂಡ ಆ 40% ಜುಡಿಷಿಯಲ್ ಕಮಿಟಿ ಇನ್ನೂ ಕೂತಿದೆ. ನಾವು ದಯವಿಟ್ಟು ಕೊಡಿ. ಯಾರೇ ಇರ್ಬೋದು, ಸಾರ್ವಜನಿಕರು ಕೂಡ ಇರ್ಬೋದು. ನಾವು ನಮ್ಮ ಆಡಳಿತ ಪಾರದರ್ಶಕವಾಗಿದೆ. ನಮ್ಮ ಆಡಳಿತ ಜನರ ಪರವಾಗಿದೆ. ನಾವು ಜನರ ಪರವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಅಂಥದ್ದು ಏನಾದರೂ ಯಾರನ್ನ ದಾಖಲೆಗಳು ಇದ್ದರೆ, ಜನರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋದು, ಅದು ದಯವಿಟ್ಟು ಕೊಡಿ. ಕಮಿಷನ್ ಇನ್ನೂ ಜೀವಂತವಾಗಿಟ್ಟಿದ್ದೀವಿ. ನಿಮ್ಮ ಜನರ ಏನು ದೂರುಗಳಿದೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಈಗಲೂ ಕೂಡ ನಾವು ರೆಡಿ ಇದ್ದೀವಿ. ಅದರ ಮೇಲೆ ತನಿಖೆ ಕೂಡ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ನಾವೇನು ನಿನ್ನೆ ತಾವು ನೋಡಿರ್ಬೋದು, ನಾವು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ವಿ. ಭಾಳ ವರ್ಷಗಳಾದಮೇಲೆ ವಿಧಾನಸೌಧಕ್ಕೆ ಜನ ಬರ್ತಾಯಿದ್ದಾರೆ. ಮತ್ತೊಮ್ಮೆ ನಿನ್ನೆ ನಾನು ಇದ್ದೆ ಅಲ್ಲಿ, ಫುಲ್ ಡೇ ಇದ್ದೆ ಅಲ್ಲಿ. 4 ವರ್ಷದ ಹಿಂದೆ, 5 ವರ್ಷದ ಹಿಂದೆ ಎಲ್ಲ ಸಂಪೂರ್ಣವಾಗಿ ನಿಂತೋಗಿರೋ ಕೆಲಸಗಳನ್ನು ನಾವು ಪ್ರಾರಂಭ ಮಾಡ್ತಾಯಿದ್ವಿ. ಇವರು ವಿಧಾನಸೌಧನ ವ್ಯಾಪಾರ ಸೌಧ ಮಾಡಿದರು. ನಾವು ಜನರಿಗೆ ಅಲ್ಲಿ ಕರೆಸಿ ಮತ್ತೊಮ್ಮೆ ಪ್ರಜಾಸೌಧ ಮಾಡ್ತಾಯಿದ್ದೀವಿ. ಇಷ್ಟು ಪಾರದರ್ಶಕತೆ. CM ಅವರೇ ಖುದ್ದಾಗಿ ಕೂತಿದ್ರು, ಮಂತ್ರಿಗಳು ಕೂತಿದ್ರು, ಜನರ ಅಹವಾಲುಗಳನ್ನು ಇದು ಮಾಡಿದ್ರಲ್ಲ. ಈ ಹೋದ ಸರ್ಕಾರದ ಇರುವಂಥ ಎಲ್ಲ ಬ್ಯಾಕ್ಲಾಗನ್ನು ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ. ಸೊ ಅಂಥದ್ದು ಏನೇ ಇದ್ರೂ ಕೂಡ ಎಲ್ಲದಕ್ಕೂ ಒಂದು ಕಮಿಷನನ್ನು ರಚನೆ ಮಾಡಿದ್ದೀವಿ. ಪಾರದರ್ಶಕ ಆಡಳಿತ ಕೊಡೋಕ್ಕೆ ದಯವಿಟ್ಟು ಅದಕ್ಕೆ ಕೊಡಿ ಅಂತ ನಾನು ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.